ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕ್ ಕೋಡ್ಗೆ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದೆ ಸಂಚಿಕೆನಾಗಿದೆ, ನೋಡೋಣ ಬನ್ನಿ. ಏನಾಗಿದೆ, ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಸಂಚಿಕೆ. ನಿಜಕ್ಕೂ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಶಾರದಾ ಸಿಕ್ಕೇ ಬಿಟ್ರು ಕೊನೆಗೂ. ಭೂಮಿ ಬರ್ತ್ಡೇ ದಿನ ಸಂಭ್ರಮಾಚರಣೆ. ಇನ್ನು ಅಜಿತ್ ಮನೆಯಿಂದ ಎಲ್ರನ್ನೂ ಹೊರಡಿಸ್ಕೊಂಡು ಓಡ್ತಾರೆ ಬರ್ತ್ಡೇಗೆ ಅಂತ ಹೇಳಿ. ಅನಾಥಾಶ್ರಮಕ್ಕೆ ಹಂಚೋಣ ಎಲ್ಲ ಸ್ವೀಟ್ ಎಲ್ಲ ಬಟ್ಟೆ ಎಲ್ಲ ಅಂತ ಹೇಳಿ ಎಲ್ಲ ಸಿದ್ಧತೆಗಳು ಮಾಡ್ಕೋತಾರೆ. ಈ ಕಡೆ ದೇವಿಯಾನಿ ಪಾಪಿ ಅವಳ ಅಶ್ವಿನಿ ಇವ್ರಿಬ್ರು ಕಿಡ್ನಾಪ್ ಮಾಡಕ್ಕೋಸ್ಕರ, ಅಂದ್ರೆ ಶಾರದಾ ಅವ್ರನ್ನ ನೋಡಿರ್ತಾವಲ್ಲ, ಆ ಶಾರದನ್ನ ಕಿಡ್ನಾಪ್ ಮಾಡ್ಬೇಕು ಅಂತೇಳಿ ರೌಡಿಗಳನ್ನ ಕಳಿಸ್ತಾ ಇರ್ತಾಳೆ. ಅದು ಮೆಸೇಜ್ ಅನ್ನ ಮೀಟ್ ಮಾಡಕ್ಕೋಸ್ಕರ ದೇವಿಯಾನಿ ಕಳಿಸ್ತಾಳೆ. ದೇವಿಯಾನಿ ಪಾಪಿ ಇಲ್ಲಿ ನಾಟಕ ಆಡ್ಕೊಂಡು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ನಾನು ಹೋಗ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಈಗ್ಲೇ ಹಿಂಗ ಆಗ್ಬಿಡ್ತಾ ಅಂತ ಕೇಳಿದಾಗ, ನಚ್ಚಿ ಹೋಗ್ ಬಿಟ್ಬಾ ಹೋಗು ಅಂದಾಗ, ಇಲ್ಲ ಇಲ್ಲ ನಚ್ಚಿ ನೀನು ಅನಾಥಾಶ್ರಮಕ್ಕೆ ಹೋಗ್ಬೇಕಲ್ಲ, ನಾನು ಹೋಗ್ತೀನಿ ಬಿಡು ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಅಲ್ಲಿ ಹೋಗ್ತಾಳೆ. ಇಲ್ಲಿ ಪಾತೆ ಒಂಚೂರು ಸುಟ್ಕೊ ಬಿಡ್ತದೆ, ಕೈ ಸ್ವಲ್ಪ ಟಚ್ ಆಗುತ್ತೆ ಅಷ್ಟೇ ಭೂಮಿಗೆ. ಅಲ್ಲಿ ಶಾರದಾಗೆ ಅದೇನು ಕಳ್ಳರಿಯುತ್ತೆ ಅಂತಾರಲ್ಲ, ಹಾಗೆ ಶಾರದಾವ್ರಿಗೆ ತಡ್ಕೊಳಕ್ಕಾಗಲ್ಲ, ಕತ್ತರಿಸ್ದಂಗೆ ನೋವು ಅನ್ಭವಿಸ್ತಾರೆ. ಅವ್ರಿಗೆ ಎಲ್ಲ ನೆನಪೆಲ್ಲವೂ ಕೂಡ ಮರುಕಳಿಸ್ತಾ ಇದೆ. ಎಲ್ಲ ಮನೆಯವ್ರು ಎಲ್ರು ಕೂಡ ಜ್ಞಾಪಕಕ್ಕೆ ಬರ್ತಾ ಇದಾರೆ ಶಾರದಾಗ ಆಲ್ರೆಡಿ. ಆಗ ಸಂಗೀತ ಅವ್ರು ಬಂದು ಉರುಬ್ತಾರೆ. ಉರುಬ್ಬಿಟ್ಟು ಅಜಿತ್ನು ಕೂಡ ಉರುಬ್ಬಿ ತಣ್ಣಗ್ ಮಾಡ್ತಾನೆ. ಇಲ್ಲಿ ಶ್ರವಣ್ ಅವರು ಶಾರದಾ ಮತ್ತೆ ಮನಸ್ವಿನಿ ಫೋಟೋ ನಿಂತ್ಕೊಂಡು ನೋಡಿ ಎಷ್ಟು ದುಃಖ ಪಡ್ತಾರೋ, ಆ ದುಃಖ ಪಡೋದಕ್ಕೆ ದೇವರೇ ಆಶೀರ್ವಾದ ಮಾಡಿ ಅಂತೂ ಶಾರದಾನ ಮನೆಗೆ ಕರ್ಕೊ ಬರ್ತಾ ಇದಾರೆ. ಅಜಿತ್ ಸಮಾಧಾನ ಮಾಡ್ತಾನೆ, ಹೆದರ್ಬೇಡಿ, ಖಂಡಿತ ಸಿಗ್ತಾರೆ ಶಾರದತೆ ಮನಸ್ವಿನಿ, ಖಂಡಿತ ಸಿಗ್ತಾರೆ ಮಾವ, ನಾನು ಬಿಡೋದಿಲ್ಲ ಅವ್ರು ಸಿಗೋವರೆಗೂ ಅಂತ ಹೇಳಿ. ಏನಾಯ್ತು ಮಾವ ಅವತ್ತಿನ ದಿನ ಅಂದಾಗ, ಶ್ರವಣ್ ಸುಳಿಯಾಗಿ ಆ ನೆನಪುಗಳನ್ನ ಬಿಚ್ಚಿ ಬಿಚ್ಚಿ ಬರ್ತದೆ ಅವನ ಮನಸ್ಸಿನ ಮುಂದೆ. ಅದೆಲ್ಲವನ್ನು ಕೂಡ ಹೇಳ್ತಾರೆ. ಕಾರ್ ಕೆಟ್ಟೋಗ್ಬಿಡ್ತಪ್ಪ ದೇವಸ್ಥಾನಕ್ಕೆ ಹೋದಾಗ, ಅಲ್ಲೇ ಬಿಟ್ಬಿಟ್ಟು ನಾನು ಬೈಕ್ ಹತ್ತು ಹೋಗಿದ್ದೆ ತಪ್ಪಾಯ್ತು, ಅಷ್ಟ್ರಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಇಬ್ರು ಕೂಡ ಕಾಣೆ ಇದ್ರು. ಪಾಪಿ ದೇವಿಯಾನಿಗೆ ಗುಂಡು ಹೊಡೆದಿರ್ತಾಳಲ್ಲ, ಅಲ್ಲೂ ಕೂಡ ಬದುಕ್ ಬರ್ತಾರೆ, ಮರು ಜೀವ ಪಡ್ಕೊಂಡ್ ಬಂದಿರ್ತಾರೆ. ಭೂಮಿ ಅಂತೂ ಕಣ್ಮುಂದೆನೆ ಇದ್ದಾಳೆ ಮಗಳಾಗಿ, ಆದ್ರೆ ಗೊತ್ತಾಗ್ತಾ ಇಲ್ಲ ಪಾಪ ಅವ್ರಿಗೆ. ಕರಳು ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಇಬ್ರು ಕೂಡ ಒಟ್ಟೊಟ್ಟಿಗೆ ಇಲ್ಲಿ ಶಾರದಾ ಅಂತೂ ಮೊದಲಿಗೆ ಸಿಗುವಂತ ಸಂದರ್ಭ ಏನು ಸಿಕ್ಕು ಆಯ್ತು. ಸರಿ, ಅಜಿತ್ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಎಲ್ಲ ಓಡ್ತಾರೆ. ಎಲ್ಲ ಬರ್ತಡೆಗೆ ಓಡ್ತಿದ್ದಾಗೇನೆ ಇನ್ನೇನು ಹೊರಡ್ಬೇಕು ಅಷ್ಟರಲ್ಲಿ ನಚ್ಚಿಗೆ ಫೋನ್ ಬರ್ತದೆ ಆಸ್ಪತ್ರೆಯಿಂದ, ಯಾವುದೋ ಎಮರ್ಜೆನ್ಸಿ ಕೇಸು, ನೀವು ಅರ್ಜೆಂಟ್ ಬರ್ಬೇಕು ಅಂತ ಹೇಳಿ. ಸರಿ ನಚ್ಚಿ ಆ ಕಡೆ ಬಂದ್ಬಿಡ್ತೀನಿ ಅಂತ ಹೇಳಿ ಓಡ್ತಾರೆ. ಇಲ್ಲೆಲ್ರು ಸಿದ್ಧತೆ ಮಾಡ್ಕೊಂಡು ಆಶ್ರಮಕ್ಕೆ ಬರ್ತಾ ಇರ್ತಾರೆ. ಭೂಮಿ ಫೋನ್ ಮಾಡ್ತಾಳೆ, ಲಕ್ಷ್ಮಿಗೆ ಎಲ್ಲಿದ್ದೀರಾ, ಎಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲ ಬಂದ ಭೂಮಿ, ಈಗ ಬರ್ತಾ ಇದೀವಿ, ಈಗ ಆಟೋ ಓದ್ತಿದೀವಿ ಅಂತ ಹೇಳಿ. ಸತ್ಯಣ್ಣ ಎಲ್ಲಿದಾರಂತಮ್ಮ ಅಂತ, ಬರ್ತಾ ಇದಾರಂತೆ ಸತ್ಯಣ್ಣ ಅಂತ ಹೇಳ್ತಾಳೆ. ಇಲ್ಲಿ ಅಶ್ವಿನಿ ಈ ಪಾಪಿ ದೇವ್ಯಾನಿಗೆ ಹೇಳ್ತಾಳೆ, ಸತ್ತಿದ್ದಾರೆ ಅಂತ ಅನ್ಕೊಳ್ತಿದ್ರಲ್ಲ ಶಾರದಾನ ಅಂತ ಹೇಳಿ ವಿಷಯ ಹೇಳಕ್ ಹೋಗ್ತಾಳೆ. ಅಷ್ಟ್ರಲ್ಲಿ ಅವಳೇ ತಡ್ಕೊಂಡು ಕೊನೆಗೆ, ನಾನು ಮನಸ್ವಿನಿಯಾಗಿ ಬರೋಣ ಅಂತ ಇದ್ದೀನಿ, ಆಲ್ರೆಡಿ ಮೆಸೇಜ್ ಎಲ್ಲ ಅಜಿತನ ಫೋನಿಗೆ ಬಂದ್ಬಿಡ್ತದೆ. ಇನ್ನೇನು ದೇವ್ಯಾನಿ ಅಲ್ಲ ಚಿಕ್ಕಮ್ಮ, ಅದಕ್ಕೆ ದೇವಿಯನ್ನು ಹೇಳ್ತಾಳೆ, ನಾನು ಚಿಕ್ಕಮ್ಮ ಅಂತ ಕರಿಬೇಡ ನೀನು. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನಾನೇ ತಾನೇ ಮನಸ್ವಿನಿ ಆಗಿ ಬರೋಳು, ಇನ್ಮೇಲೆ ನೀವು ಅದನ್ನ ಅಭ್ಯಾಸ ಮಾಡ್ಕೋಬೇಕು, ನಾನು ಚಿಕ್ಕಮ್ಮ ಅಂತ ಕರೆಯೋದನ್ನ ಅಂತ ಹೇಳ್ತಾಳೆ ಪಾಪಿ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ಹೇಗಾದ್ರೂ ಮಾಡಿ ಶಾರದಾ ಮತ್ತೆ ಮನಸ್ವಿನಿ ಆ ಫೋಟೋ ಬರೋದ್ಕಿನ ಮೊದ್ಲು ತಡಿ, ಬಿಡ್ಬೇಡ, ತಡಿ ಅಂತ ಹೇಳ್ತಾಳೆ. ಸರಿ, ಇನ್ನು ಮುಂದಕ್ಕೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತ ಹೊರಟ್ರೆ ಈ ಕಡೆ ಈ ಪಾಪಿಗಳು ರೌಡಿಗಳು ಹಿಂಬಾಲಿಸ್ಕೊಂಡ್ ಬರ್ತಾ ಇರ್ತಾರೆ ಕಾರ್ನಲ್ಲಿ. ಯಾರನ್ನ, ಶಾರದಾನ್ನ ಮತ್ತೆ ಲಕ್ಷ್ಮಿ ಅಕ್ಕನ್ನ ಹಿಂಬಾಲಿಸ್ಕೊಂಡ್ ಬರ್ತಾ ಇರ್ತಾರೆ. ಭೂಮಿನ ಕೇಕ್ ಕಟ್ ಮಾಡೋಕೆ ಅಂತೇಳಿ ಎಲ್ಲ ಸಿದ್ಧತೆ ಮಾಡಿ ಕೇಕನ್ನೆಲ್ಲ ಇಟ್ಟು ಕುಕ್ಕೊಳ್ತವೆ ಮಕ್ಕಳು. ಭೂಮಿ ಅಕ್ಕ ಕೇಕ್ ಕಟ್ ಮಾಡು ಅಂತ ಹೇಳಿ. ಇಲ್ಲಿಗೆ ದೇವಿಯಾನಿಗೆ ಮಾತ್ರ ಸಮಾಧಾನ ಆಗ್ತಾ ಇಲ್ಲ. ಪಾಪಿ ಅಶ್ವಿನಿ ಇವಳು ಎಷ್ಟೇ ಚರ್ಚೆ ಮಾಡಿದ್ರು ಇವ್ರ ಆಟ ನಡೆಯೋದಿಲ್ಲ. ಇವ್ರ ಆಟಕ್ಕಂತೂ ಮುಕ್ತಾಯ ಕಾಣ್ತಾ ಇದೆ. ಯಾಕೆಂದ್ರೆ ಶಾರದಾವ್ರೆ ಸಿಕ್ಕಾಯ್ತಲ್ಲ. ಈಗ ಶಾರದಾವ್ರನ್ನ ಬಂದು ಎಲ್ಲ ಶ್ರವಣ್ ಅಂತೂ ಅದೆಷ್ಟು ಸಂತೋಷ ಪಡ್ತಾರೋ ಪಾಪ ನೋಡ್ಬಿಟ್ಟು. ಆ ಭೂಮಿ ಬರ್ತಡೇ ದಿನನೇ, ಅಂದ್ರೆ ಮಗಳೇ ತಾನೆ ಮನಸ್ವಿನಿ ಬರ್ತಡೇ ದಿನನೇ ಶಾರದಾ ಕೂಡ ಸಿಕ್ಕಿದಾಳೆ. ಮನಸ್ವಿನಿ ಮುಂದೆನೆ ಇದ್ದಾಳೆ ಮಗಳು ಭೂಮಿ. ಹಾಗಾಗಿ ಎಲ್ಲ ಸಂಭ್ರಮ ಅವ್ರಿಗೆ ಪಾಪ. ಸರಿ, ಎಲ್ಲ ತರದ್ದು ಕೂಡ ಒಂದೊಂದು ತರದ್ದೆಲ್ಲ ಅಡ್ಗೆ ಮಾಡಿರೋದು, ಎಲ್ಲ ಅಡ್ಗೆಗಳನ್ನು ಕೂಡ ತುಂಬ್ಕೊಂಡ್ ಬಂದಿರ್ತಾರೆ. ಆ ತುಂಬ್ಕೊಂಡ್ ಬಂದು ಅಲ್ಲಿ ಆಶ್ರಮದಲ್ಲಿ ಕೇಕ್ ಎಲ್ಲ ಇಟ್ಟು ಇನ್ನೇನ್ ಕಟ್ ಮಾಡ್ಬೇಕು ಅಂದ್ರೆ ಮಕ್ಳು ಕೂಗ್ಕೊಳ್ತಾರೆ, ಕಟ್ ಮಾಡು ಭೂಮಿ ಅಕ್ಕ, ಕಟ್ ಮಾಡು ಅಂತ ಹೇಳಿ. ಶ್ರವಣ್ ಹೇಳ್ತಾರೆ, ಇವತ್ತು ಭೂಮಿ ಅಕ್ಕನ್ನ ಬರ್ತಡೇ ಕಂಡ್ರೋ ಅಂತ ಹೇಳಿ. ಅಜಿತ್ ಬಂದಿರೋದಿಲ್ಲ, ಅಜಿತ್ನ ಕುಕ್ಕೊಳ್ತಾನೆ ಸತ್ಯಣ್ಣ, ಬಾ 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 ಅಂತ ಹೇಳಿ. ಈ ಕಡೆ ಇವರು ರೌಡಿಗಳು ಫಾಲೋ ಮಾಡ್ತಾ ಇದ್ದಾರೆ.
ಲಕ್ಷ್ಮಿ ಅಕ್ಕನ್ನು ಮತ್ತೆ ಶಾರದನ್ನು ಅಲ್ಲೇ ನಿಂತಿರ್ತಾರೆ. ಏನಂದ್ರೆ ಅದೃಷ್ಟವಶಾತ್ ಪಾಪ ಅವ್ರ ಕೈಗೆ ಸಿಗೋದಿಲ್ಲ. ಆಟೋ ಹತ್ತಿ ಇದೇ ದೇವರ ಆಟ ಅನ್ನೋದು, ಹೌದಲ್ವಾ? ದೇವ್ರ ದಯೆ ಇದೆ, ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಪಾಪ ಶ್ರವಣಿಗೆ ಇವತ್ತು ಸಿಗ್ಬೇಕಾಗಿರ್ತದೆ. ಹಾಗಾಗಿ ಹಿಂದಿಂದನೇ ಫಾಲೋ ಮಾಡ್ಕೊ ಬರ್ತಾರೆ ಪಾಪಿಗಳು ಆ ಆಟೋವನ್ನ. ಅದೃಷ್ಟಕ್ಕೆ ಏನಂದ್ರೆ ಅಲ್ಲಿ ಆ ಆಟೋವನ್ನ ಹಿಂಬಾಲಿಸಿ ಬರೋಕ್ ಆಗೋದೇ ಇಲ್ಲ ಅವ್ರ ಕೈಲಿ. ಹಾಗಾಗತ್ತೆ. ಇವಳ ನಾಟಕ ಅಂತೂ ಮುಂದುವರೆದಿದೆ, ದೇವಯಾನಿ ಮತ್ತೆ ಅಶ್ವಿನಿದು ಅಂತೂ ಇವರಿಬ್ರು ಫ್ಲಾಪ್ ಆಯ್ತು. ಈ ಕಡೆ ಶಾರದಾ ಅಂತೂ ಸಿಗೋ ಚಾನ್ಸೇ ಇಲ್ಲ, ಮುಗ್ದೇ ಹೋಯ್ತು ಅದ್ರ ಕತೆ. ಶಾರದಾ ಮನೆ ಬರುವಂತ ಸಂದರ್ಭ ಏನು ಬಂದು ಕೂಡ ಆಯ್ತು. ಇನ್ನು ಆಶ್ರಮಕ್ಕೆ ಬಂದು ಅವ್ರ ಮುಂದೆಲ್ಲ ಕಾಣಿಸ್ಕೊಂಡ್ಮೇಲೆ ಮನೆಗೆ ಸಡಗರ ಸಂಭ್ರಮದಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ. ನಾಳಿನ ಸಂಚಿಕೆಯಲ್ಲಿ ಅದನ್ನು ಕೂಡ ನೋಡುವಂತ ಅವಕಾಶ ಇಲ್ಲ ವೀಕ್ಷಕರಿಗೂ ಕೂಡ. ಅಜಿತ್ ದೂರ ನಿಂತ್ಕೊಂಡು ಅವಳು ಕೇಕ್ ಕಟ್ ಮಾಡೋದನ್ನ ನೋಡ್ತಾ ಇರ್ತಾರೆ, ನಿಧಾನಿಸ್ತಾಳೆ ಸ್ವಲ್ಪ ಕೇಕ್ ಕಟ್ ಮಾಡೋದಕ್ಕೆ. ನೋಡಿ ಅವಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರ ಕರಳಿಗೆ ನನ್ನ ಅಮ್ಮ ಬರ್ತಾ ಇದ್ದಾಳೆ ಅನ್ನುವಂಥದ್ದು. ಅದಕ್ಕೆ ಶ್ರವಣ್ ಅವರು ಬಲವಂತ ಮಾಡ್ತಾರೆ, ಕಟ್ ಮಾಡು ಭೂಮಿ, ಇನ್ನೇನಾದ್ರೂ ನೀನ್ ಕಟ್ ಮಾಡ್ಲಿಲ್ಲ ಕೇಕ್ನ ಅಂತ ಅಂದ್ರೆ ಮಕ್ಳುಗಳೆಲ್ಲ ಎತ್ಕೊಂಡು ಹೋಗ್ತಾ ಅಲ್ವೇನ್ರೋ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಮತ್ತೆ ಎತ್ಕೊಂಡು ಹೋಗ್ತೀವಿ ಅಂತ ಅಂತವೆ. ಅಜಿತ್ ಬರ್ತಾನೆ, ಅಜಿತ್ ಬಂದ್ ದೂರದಲ್ಲಿ ನಿಂತ್ಕೊಳ್ತಾ ಇದ್ರೆ ಇಲ್ಲಿ ಭೂಮಿ ಹಾಗೆ ನಿಂತಿರ್ತಾಳೆ. ಕಟ್ ಮಾಡದೆ ಎಲ್ಲ ಬಲವಂತ ಮಾಡ ಅಂತೂ ಇಂತ ಕೇಕ್ನ ಕಟ್ ಮಾಡಿಸ್ತಾರೆ. ಆ ಕಟ್ ಮಾಡಿಸಿದಾಗ ಅದಕ್ಕೆ ಅಜಿತನ್ನ ಕರಿತಾನೆ ಸತ್ಯಣ್ಣ ಬಂದ್ಬಿಟ್ಟು, ಇಲ್ಲ ಸತ್ಯಣ್ಣ ಇಲ್ಲಿಂದಲೇ ನೋಡಕ್ಕೆ ಇಷ್ಟ ಆಗ್ತಾ ಇದೆ ಅವಳನ್ನ ಅಂದಾಗ, ನಿಂದು ಯಾವಾಗ ಮನ್ಸು ಹೆಂಗಿರುತ್ತೋ ಅಂತ ಹೇಳಿ ಅನ್ಕೊಡ್ತಾರೆ. ನಿಜವಾದಪ್ಪ ಶ್ರವಣ್ ಬಂದು ಅವಳನ್ನ ಕೊಂಡು ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಶಾರದಾ ಮತ್ತೆ ಲಕ್ಷ್ಮಿ ಅಕ್ಕ ಬಾಗ್ಲಲ್ಲಿ ನಿಂತಿರ್ತಾರೆ. ಭೂಮಿ ಫೋನ್ ಮಾಡ್ತೀನಿ, ಎಲ್ಲಿ ಲಕ್ಷ್ಮಿ ಅಕ್ಕ ಬರ್ಲಿಲ್ಲ ಅಂತೇಳಿ. ಅದಕ್ಕೆ ಲಕ್ಷ್ಮಿ ಅಕ್ಕ, ಭೂಮಿ ಬಾಗ್ಲ ಇದೀವಮ್ಮ, ಲಕ್ಷ್ಮಿ ಅಕ್ಕ ಒಳಗ್ ಬರ್ತಾ ಇಲ್ಲ, ಶಾರದಕ್ಕ ಕವಿತಕ್ಕ ಒಳಗ್ ಬರ್ತಾ ಇಲ್ಲ ಅಂತಾಳೆ. ಭೂಮಿ ತಕ್ಷಣ ನೋಡಿ ದೇವರು ಕೂಡ ಪ್ರತ್ಯಕ್ಷವಾಗ್ತಾನೆ. ಆ ದೇವ್ರ ದಯೆನೇ ಅಲ್ಲಿ ಕರುಣೆ ತೋರಿಸ್ತಾ ಇದೆ. ಆಚೆಗ್ ಬರ್ತಾಳೆ, ಆಚೆಗ್ ಬಂದ್ ನೋಡ್ತಾಳೆ, ಅವಳು ಬರೋಕು ಸರಿಯಾಗಿ ತಲೆ ಮೇಗ್ಲು ಸರಿದು ಬಿಡುತ್ತೆ ಶಾರದಾ ಮುಂದೆ. ಸರಿದ ತಕ್ಷಣ ಅವಳಿಗೆ ಆಶ್ಚರ್ಯ, ಸಂಭ್ರಮ ಎಲ್ಲ ಒಟ್ಟೊಟ್ಟಿಗೆನೆ ಅವಳಿಗೆ ಎಷ್ಟು ಸಂತೋಷ ಪಡ್ತಾಳೆ ಅಂದ್ರೆ ಓಡೋಗಿ ಅಪ್ಕೊಬಿಡ್ತಾಳೆ. ಶಾರದಮ್ಮ, ಲಕ್ಷ್ಮಿ ಅಕ್ಕ, ಇವರು ಶಾರದಮ್ಮನವರು, ಶ್ರವಣ್ ಸಾಹೇಬ್ರು ಹೆಂಡತಿ ಇವರು, ಅಯ್ಯೋ ಸಿಕ್ಬಿಟ್ರಲ್ಲ ಲಕ್ಷ್ಮಿ ಅಕ್ಕ ಅಂತೇಳಿ. ಪಾಪಿ ಇಲ್ಲಿ ದೇವಯಾನಿ ನಿಂತು ನೋಡ್ತಾ ಇದ್ದಾಳೆ. ಖಂಡಿತ ಆ ಪಾಪಿಗೆ ಸಿಗೋದಿಲ್ಲ, ಯಾಕೆಂದ್ರೆ ದೇವರೇ ಅಲ್ಲಿ ಆಶೀರ್ವಾದ ಮಾಡಿ ಕಳ್ಸಿರೋದ್ರಿಂದ ಖಂಡಿತ ಆ ಪಾಪಿಗೆ ಸಿಗೋದಿಲ್ಲ. ಕುಕ್ಕತಾಳೆ ಭೂಮಿ, ಸಾಹೇಬ್ರೆ ಬನ್ನಿ ಶಾರದಮ್ಮನವ್ರು ಬಂದಿದ್ದಾರೆ, ಬನ್ನಿ ಅಂತ ಖಂಡಿತ ಬಿಡೋದಿಲ್ಲ. ಅವಳೇ ಕರ್ಕೊಂಡು ಹೋಗ್ತಾಳೆ. ಮನೆಯವರೆಲ್ಲರೂ ಕೂಡ ಬರ್ತಾರೆ. ಎಲ್ರು ಸಂಭ್ರಮದಿಂದ ಶಾರದಾನ ಈ ಮನಸ್ವಿನಿ ಅಂದ್ರೆ ಭೂಮಿ ಮನಸ್ವಿನಿ ಅಲ್ವೇ, ಅವಳ ಹುಟ್ಟಿದಬ್ಬದ ದಿನ ಶ್ರವಣಿ ಏನ್ ಬಯಸಿದ್ನೋ ಇಬ್ರು ಸಂಗಮನು ಕೂಡ ಆಗ್ತಾ ಇದೆ. ಅಮ್ಮ ಮಗಳ ಸಂಗಮ ಆಗೋಗಿದೆ, ಈಗ ಗಂಡ ಹೆಂಡತಿ ಸಂಗಮ ಆಗ್ತಾ ಇದೆ. ನಾಳೆ ಅಂತೂ ಇನ್ನೂ ಬಹಳಷ್ಟು ಸುಂದರವಾದಂತಹ ಸಂಚಿಕೆಯಾಗಿ ಮೂಡಿ ಬರಲಿದೆ. ನಿಜಕ್ಕೂ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಂತಹ ಸುಂದರವಾದಂತಹ ಸಂಚಿಕೆಯಾಗಿ ಬಂದಿದೆ. ಅಂತೂ ಇಂತೂ ಶಾರದಾ ಬಂದೇ ಬಿಟ್ರು. ದೇವಯಾನಿ ಕತೆ ಮುಕ್ತಾಯ, ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಲಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.